ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಪರೀಕ್ಷಾ ಅಕ್ರಮ ತಡೆಗೆ ಹೊಸ ಕಾಯ್ದೆಯನ್ನ ಜಾರಿಗೆ ತರೋ ಪ್ರಯತ್ನ ಕೇಂದ್ರ ಸರ್ಕಾರದ ಕಡೆಯಿಂದ ಆಗ್ತಾ ಇದೆ. ದೇಶದಾದ್ಯಂತ ಲಕ್ಷಾಂತರ ಯುವಕರ ಭವಿಷ್ಯವನ್ನ ತೂಗುಯಾಲಿಯಲ್ಲಿ ಇಟ್ಟಿದ್ದ ನೀಟ್ ಪರೀಕ್ಷಾ ಅಕ್ರಮದ ವಿಷಯ ಈಗ ದೇಶದ ರಾಜಕೀಯ ಮತ್ತು ಶೈಕ್ಷಣಿಕ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನಂತರ ಶಿಕ್ಷಣ ಇಲಾಖೆಯ ಉಸ್ತುವಾರಿ ಹೊತ್ತಿರುವ ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರದ ವರ್ಚಸ್ಸನ್ನ ಮರಳಿ ತರೋಕೆ ಸಂಸತ್ನಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಮಂಡಿಸುತ್ತಿದ್ದಾರೆ. ಈ ನೂತನ ವಿಧೇಯಕದ ರಾಜಕೀಯ ಪರಿಣಾಮಗಳು ಮತ್ತು ಪ್ರತಿಯೊಂದು ಕಠಿಣ ನಿಯಮಗಳ ವಿವರಗಳನ್ನು ತಿಳಿಯೋಣ ಎಳೆಯಾಗಿ. ಪ್ರತಿಪಕ್ಷಗಳ ವಾಗ್ದಾಳಿಗೆ ಬಿದ್ದಿದೆ ಬಲವಾದ ತಡೆ. ಎಲ್ಲರ ಚಿತ್ತ ಈಗ ಅಕ್ರಮ ತಡೆ ವಿಧೇಯಕದ ಕಡೆಗೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಸಂಬಂಧ ಸಂಸತ್ತಿನ ಒಳಗೂ ಹೊರಗೂ ಪಕ್ಷಗಳ ಹೋರಾಟ ಆಗಿದ್ದೂ ಆಯಿತು. ಆಕ್ರೋಶ್ ಜನತಾ ಪಾರ್ಟಿಯ ಪ್ರಮುಖರ ಜೊತೆ ಕೇಂದ್ರ ಸರ್ಕಾರ ಮಾತುಕತೆ ನಡೆಸಿದ್ದೂ ಕೂಡ ಆಯಿತು. ಕಡೆಗೆ ಅವರ ಬೇಡಿಕೆಯಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆದಿದ್ದೂ ಆಯಿತು. ಇಷ್ಟರ ಮಟ್ಟಿಗೆ ಸಂಚಲನ ಸೃಷ್ಟಿ ಮಾಡಿದ್ದ ನೀಟ್ ಪರೀಕ್ಷಾ ಅಕ್ರಮದ ವಿಷಯ ಈಗ ದೇಶದ ರಾಜಕೀಯದಲ್ಲಿ ಬಹುದೊಡ್ಡ ಹಲ್ಚಲನ್ನ ಸೃಷ್ಟಿ ಮಾಡಿದೆ. ಸಿಜೆಪಿ ಪ್ರಮುಖರ ಬೇಡಿಕೆಯಂತೆ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನಂತರ ಆ ಇಲಾಖೆಯನ್ನೀಗ ಹೆಚ್ಚುವರಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ನೀಡಲಾಗಿದೆ. ನೀಟ್ ಅಕ್ರಮದ ವಿಷಯದಲ್ಲಿ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ವಾಗ್ದಾಳಿ ನಡೆಸಿದವು. ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಸಜ್ಜಾಗಿದ್ದಂತಹ ವಿರೋಧ ಪಕ್ಷಗಳಿಗೆ ಉತ್ತರವೇ ಈ ವಿಧೇಯಕ. ಯಾವ ವಿಧೇಯಕ ಅಂದ್ರೆ ಪರೀಕ್ಷಾ ಅಕ್ರಮ ತಡೆಗೆ ಹೊಸ ಕಾಯ್ದೆ. ಸಾರ್ವಜನಿಕ ಪರೀಕ್ಷೆಗಳ ಅಂದ್ರೆ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ. ಈ ವಿಧೇಯಕ ಮಂಡನೆ ಮೂಲಕ ನಿರಂತರವಾಗಿ ಹೋರಾಟ ನಡೆಸುತ್ತಿರುವಂತಹ ಪ್ರತಿಪಕ್ಷಗಳ ವಿರುದ್ಧ ಅತ್ಯಂತ ಬಲವಾದ ತಿರುಗೇಟು ನೀಡುವಂತಹ ಕಾರ್ಯತಂತ್ರವಿದು ಅಂತ ಹೇಳಲಾಗ್ತಾ ಇದೆ. ಶಿಕ್ಷಣ ಸಚಿವಾಲಯದ ನಾಯಕತ್ವ ಬದಲಾವಣೆ ಮತ್ತು ಪ್ರಹ್ಲಾದ್ ಜೋಶಿ ಅವರ ಪ್ರವೇಶದ ಮೂಲಕ ಸರ್ಕಾರ ಅಕ್ರಮಗಳ ವಿರುದ್ಧ ಯಾವುದೇ ದಾಕ್ಷಿಣ್ಯ ತೋರುವುದಿಲ್ಲ ಎಂಬ ಸ್ಪಷ್ಟ ರಾಜಕೀಯ ಸಂದೇಶವನ್ನು ಕೂಡ ರವಾನಿಸಿದೆ. ಅದರ ಮುಂದುವರಿದ ಭಾಗವಾಗಿ ಈಗ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಅಂಗೀಕಾರವನ್ನು ಪಡೆಯಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಹಾಗಾದ್ರೆ ಈ ವಿಧೇಯಕದಲ್ಲಿ ಏನಿದೆ ಬನ್ನಿ ನೋಡ್ತಾ ಹೋಗೋಣ. ಪರೀಕ್ಷಾ ಅಕ್ರಮ ತಡೆಗೆ ಹೊಸ ಕಾಯ್ದೆ. ಪ್ರಸ್ತುತ ನಡೆದಿರುವಂತಹ ನೀಟ್ ಪೇಪರ್ ಲೀಕ್ ಪ್ರಕರಣದ ತನಿಖೆ ನಡೆಸುತ್ತಿರುವಂತಹ ತನಿಖಾ ಸಂಸ್ಥೆಗೆ ಈ ವಿಧೇಯಕ ಅತ್ಯಂತ ದೊಡ್ಡ ಶಕ್ತಿ ನೀಡಲಿದೆ. ಈ ಹೊಸ ತಿದ್ದುಪಡಿಯು ತನಿಖಾಧಿಕಾರಿಗಳಿಗೆ ಸ್ಪಷ್ಟ ಕಾನೂನು ತಳಹದಿ ಒದಗಿಸಲಿದ್ದು ಹಳೆಯ ನಿಯಮಗಳಲ್ಲಿದ್ದಂತಹ ಲೋಪದೋಷಗಳನ್ನು ಸಂಪೂರ್ಣವಾಗಿ ಮುಚ್ಚಲಿದೆ. ಅಕ್ರಮ ಎಸಗಿದ ಸಿಂಡಿಕೇಟ್ ಮತ್ತು ಪ್ರಭಾವಿ ಜಾಲಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲು ತನಿಖಾ ಏಜೆನ್ಸಿಗಳಿಗೆ ಇದು ಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಸರ್ಕಾರದ ಪರೀಕ್ಷಾ ವ್ಯವಸ್ಥೆಯ ಮೇಲಿದ್ದಂತಹ ನಂಬಿಕೆ ಕುಸಿದಿತ್ತು. ಸಚಿವ ಸಂಪುಟವು ಜುಲೈ 24ರಂದು ಅನುಮೋದಿಸಿ ಜುಲೈ 27ರ ಸೋಮವಾರ ಸಂಸತ್ತಿನಲ್ಲಿ ಮಂಡಿಸುತ್ತಿರುವಂತಹ ಈ ಕಠಿಣ ಶಾಸನವು ಸರ್ಕಾರದ ಮೇಲಿದ್ದ ಕಳಂಕವನ್ನು ತೊಳೆಯುವ ದೃಷ್ಟಿಯಿಂದ ಪ್ರಮುಖ ಹೆಜ್ಜೆಯಾಗಿದೆ. ಈ ಮೂಲಕ ಕೇಂದ್ರ ಸರ್ಕಾರವು ಅಕ್ರಮಗಳ ವಿರುದ್ಧ ತನ್ನ ಶೂನ್ಯ ಸಹಿಷ್ಣುತೆ ನೀತಿಯನ್ನ ಸಾಬೀತುಪಡಿಸಲು ಹೊರಟಿದೆ ನೋಡಿ. ಪರೀಕ್ಷಾ ಅಕ್ರಮ ತಡೆಗೆ ಹೊಸ ಕಾಯ್ದೆ. ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ವೈಖರಿಯನ್ನ ಕಠಿಣ ನಿರ್ಧಾರಗಳ ನಾಯಕನ ನಡೆ ಎಂಬ ಇಮೇಜ್ಗೆ ಹೊಂದಿಸಿದೆ. ಹೀಗಿರುವಾಗ ಈ ಪರೀಕ್ಷಾ ಅಕ್ರಮದ ಘಟನೆಗಳು ಮೋದಿ ಸರ್ಕಾರದ ಆಡಳಿತದ ಮೇಲೆಯೇ ವಿಪಕ್ಷಗಳು ಸರಣಿ ಪ್ರಶ್ನೆಗಳನ್ನು ಎತ್ತುವಂತೆ ಮಾಡಿದವು. ಪ್ರಧಾನಿ ಮೋದಿ ಅವರ ಸಾರ್ವಜನಿಕ ಭರವಸೆಯಂತೆ ತರಲಾಗ್ತಿರುವಂತಹ ಈ ವಿಧೇಯಕವು ದೇಶದ ಯುವ ಜನತೆಗೆ ನಾವು ನಿಮ್ಮ ಜೊತೆಗಿದ್ದೇವೆ ಎಂಬ ಪ್ರಬಲ ಆಶ್ವಾಸನೆ ನೀಡುತ್ತದೆ. ರಾಜಕೀಯವಾಗಿ ಇದು ದೇಶದ ಯುವ ಸಮುದಾಯದ ವಿಶ್ವಾಸವನ್ನ ಮರಳಿಗಳಿಸುವ ಪ್ರಮುಖ ರಾಜಕೀಯ ಉಪಕ್ರಮವಾಗಿದೆ. ಹಾಗಾದ್ರೆ ಈ ನೂತನ ತಿದ್ದುಪಡಿ ವಿಧೇಯಕ ಎಷ್ಟು ಕಠಿಣವಾಗಿದೆ? ಶಿಕ್ಷೆಯ ವಿಚಾರಕ್ಕೆ ಬಂದ್ರೆ ಈ ವಿಧೇಯಕದಲ್ಲಿ ಶಿಕ್ಷೆಯ ಪ್ರಮಾಣ ಎಷ್ಟಿದೆ? ತಪ್ಪಿತಸ್ಥರಿಗೆ ಎಷ್ಟು ದಂಡ ವಿಧಿಸುವ ಅವಕಾಶ ಈ ವಿಧೇಯಕ ನೀಡಿದೆ? ಈ ತಿದ್ದುಪಡಿ ವಿಧೇಯಕವು ದೋಷಿಗಳಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ನೀಡುವ ಅವಕಾಶವನ್ನು ನೀಡುತ್ತಾ ಇದೆ ಎಂಬುದರ ವಿವರವನ್ನ ಇದೀಗ ನೋಡ್ತಾ ಹೋಗೋಣ. ಪರೀಕ್ಷಾ ಅಕ್ರಮ ತಡೆ ಹೊಸ ಕಾಯ್ದೆ. ಈ ವಿಧೇಯಕದ ಸೆಕ್ಷನ್ 10(1) ಅಡಿಯಲ್ಲಿ ಅಕ್ರಮಗಳಲ್ಲಿ ಭಾಗಿಯಾಗುವಂತಹ ವ್ಯಕ್ತಿಗಳಿಗೆ ವಿಧಿಸಲಾಗ್ತಿದ್ದಂತಹ ಶಿಕ್ಷೆಯನ್ನ 3 ರಿಂದ 5 ವರ್ಷಗಳಿಂದ ಹೆಚ್ಚಿಸಿ ಈಗ ಕನಿಷ್ಠ 5 ವರ್ಷದಿಂದ ಗರಿಷ್ಠ 10 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲು ಪ್ರಸ್ತಾಪಿಸಲಾಗಿದೆ. ಹಾಗೆ ದಂಡದ ಮೊತ್ತವನ್ನ 10 ಲಕ್ಷ ರೂಪಾಯಿಯಿಂದ 50 ಲಕ್ಷ ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ. ಪರೀಕ್ಷೆಗಳನ್ನು ನಡೆಸಲು ಗುತ್ತಿಗೆ ಪಡೆಯುವ ಸಂಸ್ಥೆಗಳು ಅಥವಾ ಸರ್ವಿಸ್ ಪ್ರೊವೈಡರ್ಗಳು ಅಕ್ರಮದಲ್ಲಿ ಭಾಗಿಯಾಗಿದ್ದರೆ ಅವರಿಗೆ ವಿಧಿಸುವಂತಹ ದಂಡದ ಪ್ರಮಾಣವನ್ನು 1 ಕೋಟಿ ರೂಪಾಯಿಯಿಂದ ಬೃಹತ್ 5 ಕೋಟಿ ರೂಪಾಯಿವರೆಗೆ ಏರಿಸಲಾಗಿದೆ. ಅಷ್ಟೇ ಅಲ್ಲದೆ ಇಂತಹ ಕಪ್ಪು ಪಟ್ಟಿಗೆ ಸೇರಿದಂತಹ ಸಂಸ್ಥೆಗಳನ್ನು ಯಾವುದೇ ಸಾರ್ವಜನಿಕ ಪರೀಕ್ಷೆಗಳಲ್ಲಿ ಭಾಗವಹಿಸದಂತೆ 4 ವರ್ಷಗಳ ಬದಲಾಗಿ
8 ವರ್ಷಗಳ ಕಾಲ ಸಂಪೂರ್ಣವಾಗಿ ನಿಷೇಧ ಮಾಡಲಾಗುತ್ತದೆ. ಅಕ್ರಮ ಒಪ್ಪಿಗೆ ನೀಡಿದ ನಿರ್ದೇಶಕರಿಗೆ ಕಾಯ್ದಿದೆ ಜೈಲು, 5 ಕೋಟಿ ದಂಡದ ಜೊತೆಗೆ 5 ವರ್ಷ ಕನಿಷ್ಠ ಶಿಕ್ಷೆ. ನೋಡಿ, ಪರೀಕ್ಷಾ ಏಜೆನ್ಸಿಗಳ ನಿರ್ದೇಶಕರು ಅಥವಾ ಹಿರಿಯ ಆಡಳಿತ ಮಂಡಳಿಯ ಅಧಿಕಾರಿಗಳು ಅಕ್ರಮಕ್ಕೆ ಸಹಕರಿಸಿದರೆ ಅಥವಾ ಶಾಮೀಲಾಗಿದ್ರೆ ಅವರ ಮೇಲೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಇಂತಹ ಹಿರಿಯ ಅಧಿಕಾರಿಗಳಿಗೆ ಕನಿಷ್ಠ 5 ವರ್ಷಗಳ ಜೈಲು ಶಿಕ್ಷೆ ಹಾಗೂ 5 ಕೋಟಿ ರೂಪಾಯಿಗಳವರೆಗೆ ಭಾರಿ ದಂಡವನ್ನು ವಿಧಿಸುವ ಸ್ಪಷ್ಟ ನಿಯಮವನ್ನು ರೂಪಿಸಲಾಗಿದೆ. ಇದಷ್ಟೇ ಅಲ್ಲ, ಸಂಘಟಿತ ಜಾಲ ಮತ್ತು ಸಿಂಡಿಕೇಟ್ ನಡೆಸುವವರೆಗೆ 10 ವರ್ಷ ಜೈಲು ಶಿಕ್ಷೆ ಹಾಗೂ 10 ಕೋಟಿ ರೂಪಾಯಿ ದಂಡ ವಿಧಿಸುವ ಸೆಕ್ಷನ್ಗಳು, ವಿಶೇಷ ಟಾಸ್ಕ್ ಫೋರ್ಸ್ ಹಾಗೂ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೇರಿದಂತೆ ಈ ವಿಧೇಯಕದ ಇನ್ನೂ ಹಲವು ಸೆಕ್ಷನ್ಗಳ ವಿವರ, ಕಠಿಣ ನಿಯಮಗಳ ಮಾಹಿತಿ, ರಾಜಕೀಯ ಇಚ್ಛಾಶಕ್ತಿ ಇವೆಲ್ಲವೂ ಕೂಡ ಈ ಎಳೆಯ ರಾಜಕೀಯದ ಮುಂದಿನ ಎಳೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಏನೋ ಆಯಿತು, ಆದರೆ ರಾಜೀನಾಮೆಯಿಂದ ಪರೀಕ್ಷಾ ಅಕ್ರಮಗಳಿಗೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಬಿದ್ದುಬಿಡುತ್ತಾ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಖಡಾಖಂಡಿತವಾಗಿಯೂ ಇಲ್ಲ. ಯಾಕಂದರೆ ಕೇವಲ ಒಬ್ಬ ಮಂತ್ರಿ ರಾಜೀನಾಮೆಯಿಂದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಷ್ಟು ನ್ಯೂನ್ಯತೆಗಳು, ಲೋಪಗಳು ಸರಿಯಾಗತ್ತೆ ಅನ್ನೋದನ್ನು ನಾವು ಒಪ್ಪಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹಾಗಾದರೆ ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಏನಾಗಬೇಕು, ಆಮೂಲಾಗ್ರ ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ಕೂಡ ರಾಷ್ಟ್ರವ್ಯಾಪಿ ನಡೀತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತ್ಯೇಕವಾದ ಒಂದಷ್ಟು ಬದಲಾವಣೆಗೆ ಆಗ್ರಹ ಇದ್ರೂ ಕೂಡ ಮೊದಲು ಪರೀಕ್ಷೆಗಳನ್ನು ಸರಿ ಮಾಡಿ ಅನ್ನೋ ಆಗ್ರಹ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ಈ ತಿದ್ದುಪಡಿ ನಿಜವಾಗ್ಲೂ ಇನ್ನು ಮುಂದೆ ಈ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಡೀತಾ ಇದ್ದ ಅಕ್ರಮಗಳಿಗೆ ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕುತ್ತಾ? ತರಲಿಕ್ಕೆ ಹೊರಟಿರುವ ಕಠಿಣ ಕಾನೂನಿನ ನಿಯಮ ಏನಿದೆ, ಶಿಕ್ಷೆಯ ಆಧಾರದ ಮೇಲೆ ನಾವು ಮಾತನಾಡೋದಾದ್ರೆ, ಇದು ಮತ್ತೊಮ್ಮೆ ಪರೀಕ್ಷೆಯಲ್ಲಿ ಅಕ್ರಮ ಮಾಡದೇ ಇರೋಷ್ಟರ ಮಟ್ಟಿಗೆ ಭಯವನ್ನ ಈ ಭ್ರಷ್ಟರ ಮನಸ್ಸಿನಲ್ಲಿ ಹುಟ್ಟು ಹಾಕುತ್ತಾ? ಈ ರೀತಿಯಾದ ಅನೇಕ ಪ್ರಶ್ನೆಗಳಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಅಕೌಂಟಬಿಲಿಟಿ ಪ್ರಶ್ನೆ ಬಂದಾಗ ರಾಜೀನಾಮೆ ಪಡೆದದ್ದು ಸರಿಯಾದ ನಿರ್ಧಾರವೇ, ಆದರೆ ಬೇಕಾಗಿರೋದು ಬದಲಾವಣೆ ಅನ್ನೋದಾಗಬೇಕು ಅಂದರೆ ಹಿಂದಿರುವ ನಿಯಮಗಳಲ್ಲಿ ಕೆಲವೊಂದಷ್ಟನ್ನು ತೆಗೆದುಹಾಕಬೇಕು, ಕೆಲವೊಂದಷ್ಟನ್ನು ಹೊಸದಾಗಿ ಆ್ಯಡ್ ಮಾಡಬೇಕು. ಆ ನಿಟ್ಟಿನಲ್ಲಿ ಪರೀಕ್ಷಾ ಪದ್ಧತಿಯನ್ನು ಕ್ಲೀನ್ ಮಾಡುವ ನಿಟ್ಟಿನಲ್ಲಿ, ನೀಟ್ ಮಾಡುವ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ತರಲಿಕ್ಕೆ ಹೊರಟಿರುವ ಈ ತಿದ್ದುಪಡಿ ಯಾವ ರೀತಿ ಪೂರಕ, ಸಹಾಯಕ? ಬಹುಶಃ ಸ್ಮಿತಾ, ಕಾನೂನುಗಳು ಬಂದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ಆಶಾಭಾವನೆ ಹುಟ್ಟುತ್ತೆ. ಇದೇನೋ ಒಂದು ಬದಲಾವಣೆ ಮಾಡಿಬಿಡುತ್ತೆ, ಇದರಿಂದಾಗಿ ಏನಿದೆ ವ್ಯವಸ್ಥೆ ಅದು ಸರಿಯಾಗುತ್ತೆ, ಸಿಸ್ಟಮ್ ಸರಿಯಾಗುತ್ತೆ ಅನ್ನೋ ನಿರೀಕ್ಷೆ ಅತ್ಯಂತ ಸಹಜ. ಮತ್ತು ಕೇಂದ್ರ ಸರ್ಕಾರ ಕೂಡ ಅಂತಹದ್ದೊಂದು ಭರವಸೆಯನ್ನು ಮೂಡಿಸುವ ಭಾಗವಾಗಿಯೇ ಇಂಥದ್ದೊಂದು ವಿಧೇಯಕವನ್ನು ಇಷ್ಟು ತ್ವರಿತಗತಿಯಲ್ಲಿ ತರಲಿಕ್ಕೆ ಮುಂದಾಗಿರುವಂಥದ್ದು. ಆದರೆ ನೋಡಿ, ನೀವು ಈ ಹಿಂದೆ ಎಲ್ಲ ಯಾವುದೇ ವಿಧೇಯಕಗಳು ಅತ್ಯಂತ ಕಠಿಣ ನಿಯಮಗಳೊಂದಿಗೆ ಬಂದಾಗಲೂ ಕೂಡ ಅದರಲ್ಲೂ ಲೂಪ್ ಹೋಲ್ ಹುಡ್ಕೊಂಡ್ಬಿಡ್ತಾರೆ. ಮತ್ತು ಈಗ ಈ ಭ್ರಷ್ಟ ವ್ಯವಸ್ಥೆ ಅನ್ನೋದಿದೆಯಲ್ಲ, ಕಾನೂನು ಕಠಿಣ ಆದಷ್ಟು ಕೂಡ ಸ್ಮಿತಾ ಅವರಿಗೆ ಅವರ ಭ್ರಷ್ಟಾಚಾರ ಮಾಡಲಿಕ್ಕೆ ಹೆಚ್ಚು ಅವಕಾಶ ಸಿಕ್ಕ ಹಾಗೆ ಅನ್ನುವಂಥ ಒಂದು ಆಯಾಮದಲ್ಲೂ ಕೂಡ ಭ್ರಷ್ಟರು ನೋಡಿದಂಥ ಉದಾಹರಣೆಗಳು ಸಾಕಷ್ಟಿವೆ. ಈಗ ಕಾನೂನು ಗಟ್ಟಿಯಾಗಿದ್ದರೆ ತಾನೇ ಇವ್ರು ಹೋಗಿ ಭ್ರಷ್ಟಾಚಾರ ಮಾಡಲಿಕ್ಕೆ ಅದನ್ನೇ ಬೇಸ್ ಮಾಡ್ಕೊಳ್ಳೋದು. ಹಿಂದೆ ಹಲವು ಬಾರಿ ಆ ರೀತಿಯಾಗಿದೆ. ನೀವು ಕೇಳಿದ್ರಲ್ಲ, ಭಯಪಡುವ ವರ್ಗ ಆ ಭಯಕ್ಕೆ ಒಳಗಾಗಿ ಇದರಿಂದ ದೂರ ನಿಲ್ಲುವಂಥ ಪ್ರಯತ್ನ ಮಾಡುವಂಥ ವರ್ಗ ಒಂದು. ಮತ್ತೊಂದು ವರ್ಗ ಇದನ್ನೇ ಬಳಸ್ಕೊಂಡು ಅದರಲ್ಲೇ ಲೂಪ್ ಹೋಲ್ ಹುಡ್ಕೊಂಡು ಆ ಭ್ರಷ್ಟಾಚಾರವನ್ನು ಮತ್ತಷ್ಟು ವ್ಯಾಪಕ ಮಾಡಿದಂಥ ಉದಾಹರಣೆಗಳು ಕೂಡ ವ್ಯವಸ್ಥೆಯಲ್ಲಿದೆ. ಆದರೆ ಈ ವಿಧೇಯಕವನ್ನು ನಾವು ಯಾವ ದೃಷ್ಟಿಯಿಂದ ನೋಡಬೇಕಾಗುತ್ತೆ? ಇದು ಏನು ಹೋರಾಟ ನಡೀತು ಸಂಸತ್ನ ಒಳಗೂ ಮತ್ತು ಸಂಸತ್ನ ಹೊರಗೂ, ಅದರಲ್ಲೂ ವಿಶೇಷವಾಗಿ CJP ಹಾಗೂ ವಿದ್ಯಾರ್ಥಿ ವರ್ಗ, ಆ ಹೋರಾಟ ಆ ಒಂದು ತಾರ್ಕಿಕ ಘಟ್ಟವನ್ನು ತಲುಪಿದ ನಂತರ ಸ್ವತಃ ನರೇಂದ್ರ ಮೋದಿಯವರು ಇನ್ಸ್ಟಾಗ್ರಾಮ್ ಮೂಲಕ ಬಂದು ಒಂದು ಸೆಲ್ಫಿ ವಿಡಿಯೋ ಮೂಲಕ ಬಂದು ಕೊಟ್ಟಂಥ ಭರವಸೆಯ ಭಾಗವಾಗಿ ಒಂದೊಂದೇ ಸುಧಾರಣೆಗಳನ್ನ ನಾವು ಕೈಗೊಳ್ತಾ ಇದ್ದೇವೆ ಅಂತ ಅವ್ರೇನು ಹೇಳ್ತಿದಾರಲ್ಲ, ಅದರ ಒಂದು ಭಾಗ ಈ ತಿದ್ದುಪಡಿ ವಿಧೇಯಕ. ಹಾಗಾದರೆ ಈ ತಿದ್ದುಪಡಿ ವಿಧೇಯಕದಿಂದ ಎಲ್ಲ ಬದಲಾಗ್ಬಿಡುತ್ತಾ? ಇಲ್ಲ, ಅವರು ಹಲವು ಹಂತಗಳನ್ನ ಇಟ್ಕೊಂಡಿದ್ದಾರೆ. ಇದು ಒಂದು ಹಂತ, ಈ ವಿಧೇಯಕ ಒಂದು ಹಂತ. ಈ ವಿಧೇಯಕದಲ್ಲೇ ಹಲವು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿರ್ಬೋದು, ಹಾಗೆ ತ್ವರಿತಗತಿಯ ವಿಚಾರಣೆ ಆಗಬೇಕು ಅನ್ನುವಂಥದ್ದಾಗಿರ್ಬೋದು. ಈಗೇನು ಕೇಸ್ಗಳಾಗಿದೆ ಅದರ ಮೂಲಕ ನ್ಯಾಯವನ್ನು ಒದಗಿಸುವಂಥ ಒಂದು ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಈಗ ತನಿಖಾ ಸಂಸ್ಥೆಗಳಿಗೂ ಕೂಡ ಶಕ್ತಿ ಕೊಡುವಂಥ ಪ್ರಯತ್ನ ಆಗಿರ್ಬೋದು. ಚಾರ್ಜ್ ಶೀಟ್ ಆದಂತಹ ನಂತರ ಪ್ರತಿ ದಿನವೂ ವಿಚಾರಣೆ ನಡಿಬೇಕು, ಆ ರೀತಿ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದಾಗಿರ್ಬೋದು. ಅಂದರೆ ನ್ಯಾಯದಾನ ಅನ್ನುವಂಥದ್ದು ತ್ವರಿತಗತಿಯಲ್ಲಿ ಆಗಬೇಕು ಅನ್ನುವಂಥ ಬೇಡಿಕೆ ಏನಿತ್ತು ಅದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಮತ್ತು ನೋಡಿದ್ದೀವಿ ಈಗಾಗಲೇ ಏನೆಲ್ಲ ಕ್ರಮವನ್ನು ದಿನದಿನವೂ ಕೂಡ ಒಂದೊಂದು ಆ್ಯಕ್ಷನ್ಸ್ ಆಗ್ತಾನೇ ಇದೆ. ಕಳೆದ 5 ದಿನಗಳಿಂದ ನೀವು ನೋಡಿದ್ರೆ ಸ್ಮಿತಾ, ಪ್ರತಿದಿನವೂ ಒಂದೊಂದು ಆ್ಯಕ್ಷನ್ ಆಗಿದೆ. ಅದರ ಮುಂದುವರಿದ ಭಾಗವಾಗಿ ಈ ವಿಧೇಯಕ ಅಂತ. ಹಾಗಂತೇಳಿ ಈಗ ಈ ವಿಧೇಯಕವನ್ನು ಯಾರು ಮಂಡಿಸ್ತಾ ಇರೋರು ಯಾರು ಅಂದರೆ ಕರ್ನಾಟಕದವರೇ
ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಈಗ ಶಿಕ್ಷಣ ಇಲಾಖೆಯ ಹೊಣೆಯನ್ನು ಕೊಟ್ಟಿದ್ದಾರೆ. ಅವರು ನಿನ್ನೆಯೇ ಬಂದು, ಮೊನ್ನೆ ರಾತ್ರಿ ಅವರಿಗೆ ಈ ಜವಾಬ್ದಾರಿಯನ್ನು ಕೊಡಲಾಯಿತು. ನಿನ್ನೆಯೇ ಬಂದವರು ಸಭೆಯನ್ನು ತೆಗೆದುಕೊಂಡ್ರು ಅಧಿಕಾರಿಗಳ ಜೊತೆ. ಆ ಸಭೆಯಲ್ಲೂ ಕೂಡ ಈ ವಿಧೇಯಕದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಅವರು ಇದ್ರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ನಾನು ಇದನ್ನು ಸ್ಟಡಿ ಮಾಡ್ತಾ ಇದ್ದೀನಿ, ಒಂದಷ್ಟು ಸಮಯ ಬೇಕು, ಯಾಕಂದರೆ ಇದು ಬಹಳ ಒಂದು ವ್ಯಾಸ್ಟ್ ಡಿಪಾರ್ಟ್ಮೆಂಟ್, ಭಾಳ ವಿಸ್ತಾರವಾದಂತಹ ವ್ಯಾಪಕವಾದಂತಹ ಇಲಾಖೆ. ಇದನ್ನು ಸ್ಟಡಿ ಮಾಡ್ತಾ ಇದ್ದೀನಿ ನಾನು, ಅದಾದ ನಂತರ ನಿಮಗೆ ಇದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಈ ಬಾರಿ ಸದನದಲ್ಲಿ ಇದು ಮಂಡನೆ ಆಗುತ್ತೆ. ಇನ್ಫ್ಯಾಕ್ಟ್ ನಿರೀಕ್ಷೆ ಇದ್ದಿದ್ದು ಇವತ್ತು ಬೆಳಗ್ಗೆ ಮೊದಲು ಈ ವಿಧೇಯಕವನ್ನು ಮಂಡನೆ ಮಾಡುವ ಮೂಲಕವೇ ಕಲಾಪವನ್ನು ಆರಂಭ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆ ಇತ್ತು. ಆದರೆ ಅಲ್ಲಿ ಆಗ್ತಿರೋದೇನು, ಲಾಠಿ ಚಾರ್ಜ್ ಆಯಿತು ವಿದ್ಯಾರ್ಥಿಗಳ ಮೇಲೆ. ಆ ಲಾಠಿ ಚಾರ್ಜ್ನಲ್ಲಿ ಯಾರೆಲ್ಲ ಹಲ್ಲೆಗೊಳಗಾಗಿದ್ದಾರೆ, ಅದರ ಹಲ್ಲೆಗೆ ಏನು ಮಾಡಿದ್ರಲ್ಲ ಪೊಲೀಸರು, ಅದರ ಹೊಣೆಯನ್ನು ಯಾರು ಹೊರ್ತಾರೆ, ಆ ಹೊಣೆಯನ್ನು ಯಾರು ಹೊತ್ಕೋತಾರೆ ಅನ್ನುವಂಥ ವಿಚಾರ ಇಟ್ಕೊಂಡು ಇವತ್ತು ಕಲಾಪದಲ್ಲಿ ಮತ್ತೆ ಹೇಗೇನು ಗದ್ದಲ ಮುಂದೂಡಿಕೆ ನಾವು ನೋಡ್ತಾ ಇದ್ದೀವಿ. ಆದರೆ ಈ ವಿಧೇಯಕ ಬಹುಶಃ ವಿರೋಧ ಪಕ್ಷಗಳು ಏನು ಒತ್ತಾಯ ಮಾಡ್ತಾಯಿದ್ರು ಅದರ ಭಾಗವಾಗಿಯೇ ತರ್ತಿರೋದ್ರಿಂದ ಅದು ಮಂಡನೆ ಆದಾಗ ಹಾಗೂ ಅಲ್ಲಿ ನಡೆಯುವಂಥ ಡಿಬೇಟ್ ಅದನ್ನು ಆಧರಿಸಿ ಯಾವ ರೂಪದಲ್ಲಿ ಇದು ಅಂತಿಮವಾಗಿ ಅಂಗೀಕಾರ ಆಗುತ್ತೆ, ಅದನ್ನು ಆಧರಿಸಿ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ತೀರ್ಮಾನ ಆಗುತ್ತೆ. ಸ್ಮಿತಾ, ಸೊ ಈಗ ತಿದ್ದುಪಡಿ ಆಗಿರೋದ್ರಿಂದಾಗಿ ಹಿಂದೇನಿತ್ತು ಈಗ ಬದಲಾವಣೆ ಏನಾಗ್ತಿದೆ ಅದನ್ನ ಕೂಡ ನಾವು ವರದಿಯಲ್ಲಿ ಹೇಳಿದೀವಿ, ನೋ ಡೌಟ್. ಬಟ್ ಅದಕ್ಕೆ ಹೆಚ್ಚುವರಿಯಾಗಿ ಹಿಂದಿದ್ದ ನಿಯಮಗಳನ್ನ ಯಾವ ರೀತಿ ಮತ್ತಷ್ಟು ಕಠಿಣಗೊಳಿಸಲಾಗ್ತಾ ಇದೆ, ಇದರಿಂದ ಸುಧಾರಣೆಯ ನಿರೀಕ್ಷೆ ಯಾವ ರೀತಿ ಮಾಡಲಾಗ್ತಾ ಇದೆ, ಅದ್ರ ಬಗ್ಗೆ ಕೂಡ ಮಾತನಾಡೋದಾದ್ರೆ ವೀರೇಂದ್ರ. ಖಂಡಿತ ಸ್ಮಿತಾ, ನೋಡಿ ಬಹಳ ಮುಖ್ಯವಾಗಿ ಬಹಳ ದೊಡ್ಡ ಚರ್ಚೆ ಆಗ್ತಿರೋದು ಯಾವ್ದು ಗೊತ್ತಾ, 10 ಕೋಟಿ ರೂಪಾಯಿ ದಂಡ ಹಾಕ್ತಾ ಇದ್ದಾರೆ ಅಂತೇಳಿ. 10 ಕೋಟಿ ರೂಪಾಯಿ ದಂಡ ಯಾರಿಗೆ? 1 ಕೋಟಿ ಇದ್ದಿದ್ದನ್ನು 10 ಕೋಟಿಗೆ ಏರಿಸಿದ್ದಾರೆ. ಈಗ ಎಲ್ಲ ಕಡೆ ಹೆಡ್ಲೈನ್ ಹೋಗ್ತಿರೋದು ಏನಪ್ಪ ಅಂದರೆ, ಈ ವಿಧೇಯಕದಿಂದಾಗಿ 10 ಕೋಟಿ ದಂಡ ಅಂತ. ಯಾರಿಗೆ 10 ಕೋಟಿ ದಂಡ? ಯಾರಿಗೆ 10 ಕೋಟಿ ದಂಡ ಯಾರಿಗೆ ಅಂದರೆ, ಆ ವಿಧೇಯಕದಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಒಂದು ಸಿಂಡಿಕೇಟ್ ಮಾಡಿಕೊಂಡು ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡ್ತಾರಲ್ಲ, ಪರೀಕ್ಷಾ ಅಕ್ರಮವನ್ನು ಎಸಗ್ತಾರಲ್ಲ, ಅಂದರೆ ಒಂದು ಜಾಲ ಮಾಡ್ಕೊಂಡಿರ್ತಾರೆ, ಒಂದು ದೊಡ್ಡ ಮಾಫಿಯಾ ರೂಪದಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಅಂತಹ ಮಾಫಿಯಾಗಳಿಗೆ ಈ ಹಿಂದಿನ ವಿಧೇಯಕದಲ್ಲೂ ಇತ್ತದು. 24ರಲ್ಲಿ ಏನು ತಿದ್ದುಪಡಿ ವಿಧೇಯಕವನ್ನು ತಂದಿದ್ರು ಅದರಲ್ಲೂ ಕೂಡ 1 ಕೋಟಿ ರೂಪಾಯಿ ದಂಡ ಅಂತ ಇತ್ತು ಅದರಲ್ಲಿ. ಅದನ್ನು ಈಗ 10 ಕೋಟಿ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತು 5 ವರ್ಷದವರೆಗೂ ಜೈಲು ಶಿಕ್ಷೆ ಇತ್ತು, ಈಗ 10 ವರ್ಷ ಜೈಲು ಶಿಕ್ಷೆ ಅನ್ನೋದು. ಅಂದರೆ ಎಲ್ಲ ಕಡೆ ಹೆಡ್ಲೈನ್ ಏನಾಗ್ತಾ ಇದೆ, ಅದರ ಮೂಲ ಸ್ವರೂಪ ಈ ರೀತಿ ಇದೆ ಅಂತ. ಇದ್ರ ಜೊತೆಗೆ ಇನ್ನೂ ಹಲವಿದೆ. ನಾನು ಹೇಳಿದ್ನಲ್ಲ, ವಿಧೇಯಕದಲ್ಲಿ ಏನೆಲ್ಲ ಇದೆ ಅಂತ ನೀವು ನೋಡ್ಲಿಕ್ಕೆ ಹೋದರೆ, ಕಠಿಣ ಕ್ರಮಗಳು ಅಂತ ನೀವೇನು ಮೆನ್ಷನ್ ಮಾಡ್ತಾ ಇದ್ದೀರಿ ಅದರಲ್ಲಿ ಅಂದರೆ ಯಾರೆಲ್ಲ ಅಕ್ರಮವನ್ನು ಎಸಗಲಿಕ್ಕೆ ಕೈ ಹಾಕ್ತಾರೆ, ಅದು ಯಾವ್ಯಾವ ಹಂತದಲ್ಲಿ ಹಾಕ್ಬೋದು, ಅಧಿಕಾರಿ ವರ್ಗವೇ ಆಗಿರ್ಬೋದು ಅಥವಾ ಸಿಬ್ಬಂದಿ ವರ್ಗ ಆಗಿರ್ಬೋದು, ಹೊರಗಿನ ಏಜೆನ್ಸಿಗಳಾಗಿರ್ಬೋದು, ಅವರೆಲ್ಲರ ವಿರುದ್ಧವೂ ಕೂಡ ಇಂತಹ ಕಠಿಣ ಶಿಕ್ಷೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಒಂದೊಂದು ಹಂತಕ್ಕೂ ಇಷ್ಟಿಷ್ಟು ಅಲ್ಲಿ ಫಿಕ್ಸ್ ಮಾಡಿದ್ದಾರೆ. ಈಗ ದಂಡ 50 ಲಕ್ಷದ ದಂಡದಿಂದ ಆರಂಭ ಆಗುತ್ತೆ, 10 ಕೋಟಿ ಗರಿಷ್ಠ ಅಂತ ಹೇಳಿ. ಆ ದೃಷ್ಟಿಯಿಂದ ನೋಡೋದಾದರೆ ಈ ರೀತಿಯ ಹಲವಾರು ಕಠಿಣ ನಿಯಮಗಳು ಇದರಲ್ಲಿದೆ. ಅದರಲ್ಲಿ ನಾನು ಆರಂಭದಲ್ಲೇ ಹೇಳಿದ್ನಲ್ಲ ವಿಧೇಯಕದ ಕೆಲವು ಅಂಶಗಳನ್ನ, ಅದರಲ್ಲಿ ಬಹಳ ಮುಖ್ಯವಾಗಿ ತ್ವರಿತ ನ್ಯಾಯದಾನ ಪ್ರಕ್ರಿಯೆ. ಆ ಹಿನ್ನೆಲೆಯಲ್ಲಿ ಸ್ಮಿತಾ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಗೂ ಅದಕ್ಕೂ ಕೂಡ ಕಾಲಮಿತಿಯನ್ನು ಫಿಕ್ಸ್ ಮಾಡಿರುವಂಥದ್ದು ಮತ್ತು ತನಿಖಾ ಸಂಸ್ಥೆಗಳಿಗೆ ಅತಿ ಹೆಚ್ಚಿನ ಶಕ್ತಿ ಕೊಡುವಂತಹ ಅಂಶಗಳು ಈ ವಿಧೇಯಕದ ಹೈಲೈಟ್. ಸ್ಮಿತಾ, ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ಇನ್ನು ದೇಶದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ನೀಟ್ ಪರೀಕ್ಷಾ ಅಕ್ರಮ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಈಗ ಸಂಸತ್ತಿನ ಅಂಗಳ ತಲುಪಿದ್ದು ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದಾರೆ. ಈ ಬೆನ್ನಲ್ಲೇ ಈ ಮಹತ್ವದ ಇಲಾಖೆಯ ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಈಗಾಗಲೇ ವಹಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಈ ವಿಧೇಯಕದ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರಾ? ಈ ವೇಳೆ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಮಂಡನೆಗೆ ಸಿದ್ಧತೆಯನ್ನ ಪ್ರಹ್ಲಾದ್ ಜೋಶಿ ಅವರು ನಡೆಸಿದ್ದಾರಾ? ಈ ವಿಧೇಯಕದ ರಾಜಕೀಯ ಪರಿಣಾಮಗಳು ಏನಾಗುತ್ತೆ? ಈ ವಿಧೇಯಕ ಪರೀಕ್ಷಾ ಮಾಫಿಯಾಗೆ ತಕ್ಕ ಪಾಠ ಕಲಿಸುವ ಜೊತೆಗೆ ಸರ್ಕಾರದ ವರ್ಚಸ್ಸನ್ನ ಏನು ಡ್ಯಾಮೇಜ್ ಆಗಿದೆಯಲ್ಲ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅದಾದ ನಂತರದಲ್ಲಿ ಜನ್ಸಿ ಪ್ರತಿಭಟನೆ, ಒಬ್ಬ ಮಿನಿಸ್ಟರ್ ಅನ್ನೇ ರಾಜೀನಾಮೆ ಪಡ್ಕೊಳ್ಳೋ ಅನಿವಾರ್ಯತೆಗೆ ಸರ್ಕಾರ ಸಿಲುಕಿದ್ದು, ವಿರೋಧ ಪಕ್ಷಗಳು ಇದನ್ನ ಎನ್ಕ್ಯಾಶ್ ಮಾಡಿಕೊಂಡಿದ್ದು, ಹೀಗೆ ಸರ್ಕಾರಕ್ಕಾಗಿರುವ ವರ್ಚಸ್ಸಿಗಾಗಿರುವ ಡ್ಯಾಮೇಜ್ ಅನ್ನ ಮರಳಿ ಸ್ಥಾಪಿಸಲಿಕ್ಕೆ ಈ ವಿಧೇಯಕ ಪೂರಕ ಆಗತ್ತಾ? ಅದಕ್ಕಾಗಿಯೇ ಈ ವಿಧೇಯಕ ಮಂಡನೆ ಆಗ್ತಾ ಇದೆಯಾ? ಅದೇ ತಂತ್ರನ ಈ ವಿಧೇಯಕ ಮಂಡನೆಯ ಹಿಂದಿರೋದು? ಈ ಕಠಿಣ ವಿಧೇಯಕದ ಸಂಪೂರ್ಣ ಮಾಹಿತಿ ಮತ್ತು ಇದರ ಹಿಂದೆ ಅಡಗಿರುವ ರಾಜಕೀಯ ಪರಿಣಾಮಗಳ ಬಗ್ಗೆ ಕೂಡ ವಿಶ್ಲೇಷಣೆಯನ್ನ ನೋಡೋಣ ಎಳೆ ಎಳೆಯಾಗಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಶಿಕ್ಷಣ ಖಾತೆಯ ಜವಾಬ್ದಾರಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿಯಾಗಿ ನೀಡಿದ್ದಾರೆ.
ಇದರ ಬೆನ್ನಲ್ಲೇ ನೂತನ ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ಅವರು ನಿನ್ನೆಯೇ ಅಧಿಕಾರಿಗಳ ಸಭೆ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ವಿಧೇಯಕ 2026ರ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇಂದು ಸುದೀರ್ಘ ಸಭೆ ನಡೆಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಲಾಖೆ ಬಗ್ಗೆ ತಿಳಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಎಂದಿದ್ದಾರೆ. मैं कल कर्नाटक में था, रात को इधर पहुंच के मैं आज सुबह इधर आके चार्ज लिया हूँ, कार्यभार संभाला हूँ. पूरा डिटेल से जो भी इधर अभी हमको देखना है, निर्णय लेना है, इस सब के बारे में इंफॉर्मेशन लेने का और पूरा मिनिस्ट्री समझने का कोशिश मैंने किया हूँ. लगभग 11 बजे से अभी 3 बज रहे हैं, 3 बजे तक हम कंटिन्यूसली मीटिंग किया है. मुझे विषय नया है, पूरा समझने के बाद डिटेल में आपसे बात करूंगा. मैं ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಂಡಿಸಲು ಮುಂದಾಗಿರುವಂತಹ ನೂತನ ವಿಧೇಯಕದ ಕೆಲವು ನಿಯಮಗಳನ್ನ ಹಿಂದಿನ ಎಳೆಯಲ್ಲಿ ನೋಡಿದ್ವಿ. ಈಗ ಈ ಎಳೆಯಲ್ಲಿ ಅದೇ ವಿಧೇಯಕದ ಮತ್ತಷ್ಟು ಕಠಿಣ ನಿಯಮಗಳ ವಿವರವನ್ನ ನೋಡೋಣ. ಪರೀಕ್ಷಾ ಅಕ್ರಮ ತಡೆಗೆ ಹೊಸ ಕಾಯ್ದೆ. ಸಂಘಟಿತ ಜಾಲ ಅಥವಾ ಸಿಂಡಿಕೇಟ್ ನಡೆಸುವವರ ವಿರುದ್ಧ ಸೆಕ್ಷನ್ 11ರ ಅಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಈ ಹಿಂದೆ ಇದ್ದ ಕನಿಷ್ಠ 5 ವರ್ಷಗಳ ಜೈಲು ಶಿಕ್ಷೆಯನ್ನು ಈಗ 7 ವರ್ಷಗಳಿಗೆ ಹೆಚ್ಚಿಸಲಾಗಿದ್ದು, ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ ಕಾಯಂಗೊಂಡಿದೆ. ದಂಡದ ಪ್ರಮಾಣವನ್ನು ಕನಿಷ್ಠ 1 ಕೋಟಿಯಿಂದ ಬೃಹತ್ 10 ಕೋಟಿ ರೂಪಾಯಿವರೆಗೂ ಏರಿಸಲಾಗಿದೆ. ಇದಷ್ಟೇ ಅಲ್ಲ, ಅಕ್ರಮದ ತನಿಖೆಯನ್ನ ವಿಳಂಬವಿಲ್ಲದೆ ಪೂರ್ಣಗೊಳಿಸಲು ಸ್ಥಳೀಯ ಪೊಲೀಸ್ ಅಥವಾ ಕೇಂದ್ರ ತನಿಖಾ ಸಂಸ್ಥೆಗಳಿಗೆ 2 ತಿಂಗಳ ಅಂದರೆ 60 ದಿನಗಳ ಕಾಲಮಿತಿ ವಿಧಿಸಲಾಗಿದೆ. ಅಗತ್ಯ ಬಿದ್ದಲ್ಲಿ ಕೇಂದ್ರ ಸರ್ಕಾರವೇ ಪ್ರತ್ಯೇಕವಾಗಿ ವಿಶೇಷ ಕಾರ್ಯಪಡೆ ಅಂದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚಿಸಲು ಈ ವಿಧೇಯಕದ ಸಂಪೂರ್ಣ ಅಧಿಕಾರ ನೀಡುತ್ತದೆ. ಪರೀಕ್ಷಾ ಅಕ್ರಮ ತಡೆಗೆ ಹೊಸ ಕಾಯ್ದೆ. ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಅಂದರೆ ಸ್ಪೆಷಲ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ನೇಮಿಸಲಾಗುತ್ತೆ. ಒಮ್ಮೆ ದೋಷಾರೋಪಣೆ ಪಟ್ಟಿ ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಿ 3 ತಿಂಗಳ ಒಳಗಾಗಿ ತೀರ್ಪು ನೀಡಬೇಕಾಗುತ್ತೆ. ಕಾರಣವಿಲ್ಲದೆ ವಿಚಾರಣೆ ಮುಂದೂಡುವುದನ್ನು ಸಂಪೂರ್ಣವಾಗಿ ತಡೆಯಲಾಗಿದೆ. ಇನ್ನು ನ್ಯಾಯಾಲಯದ ವಿಚಾರಣೆ ಕುರಿತು ಈ ವಿಧೇಯಕದಲ್ಲಿ ಸ್ಪಷ್ಟನೆ ಇದೆ. ಜಾಮೀನು ಅಥವಾ ತೀರ್ಪಿನ ವಿರುದ್ಧ ಮೇಲ್ಮನವಿಗೆ ಷರತ್ತುಗಳನ್ನು ವಿಧಿಸಲಾಗಿದೆ. ಆ ಮೇಲ್ಮನವಿಗಳ ವಿಲೇವಾರಿಗೂ ಡೆಡ್ಲೈನ್ ವಿಧಿಸಲಾಗಿದೆ. ಆ ವಿವರ ಹೀಗಿದೆ. ಈ ಪ್ರಕರಣವನ್ನು ಸಮರ್ಥವಾಗಿ ನಡೆಸಲು ಪ್ರತ್ಯೇಕ ವಿಶೇಷ ಸರ್ಕಾರಿ ಅಭಿಯೋಜಕರನ್ನ ನೇಮಿಸಲಾಗುತ್ತೆ. ಇನ್ನು ಜಾಮೀನು ಅಥವಾ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕಾದ್ರೆ ಹೈಕೋರ್ಟ್ನ ದ್ವಿಪೀಠದ ಮುಂದೆ ಮಾತ್ರ ಅವಕಾಶವಿದ್ದು, ಆ ಮೇಲ್ಮನವಿಗಳನ್ನು ಸಹ 3 ತಿಂಗಳ ಒಳಗಾಗಿ ವಿಲೇವಾರಿ ಮಾಡಬೇಕೆಂಬ ಕಟ್ಟುನಿಟ್ಟಿನ ನಿಯಮವಿದೆ. ಈ ಕಾನೂನಿನ ಅತ್ಯಂತ ಪ್ರಮುಖ ಮತ್ತು ಸಮಾಧಾನಕರ ಅಂಶವೆಂದರೆ ಪರೀಕ್ಷೆ ಬರೆಯುವ ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಸಂಘಟಿತ ಅಪರಾಧದ ಕಠಿಣ ನಿಯಮಗಳಿಂದ ಹೊರಗಿಡಲಾಗಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ ನೀಡುವ ಬದಲು ಅವರಿಗೆ ನೆರವಾಗುವ ಮತ್ತು ಪರೀಕ್ಷಾ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಮಧ್ಯವರ್ತಿಗಳು, ಸಂಸ್ಥೆಗಳು ಹಾಗೂ ಸಿಂಡಿಕೇಟ್ಗಳನ್ನು ಮಟ್ಟ ಹಾಕುವುದೇ ಈ ವಿಧೇಯಕದ ಮೂಲ ಉದ್ದೇಶವಾಗಿದೆ. ಪರೀಕ್ಷಾ ವ್ಯವಸ್ಥೆಗೆ ಬರಲಿದೆ ಸಂಪೂರ್ಣ ಪಾರದರ್ಶಕತೆ. ಭವಿಷ್ಯದ ಯುವಜನತೆಗೆ ಸಿಗಲಿದೆ ಅತ್ಯಂತ ನಂಬಿಕೆಯ ಹಾದಿ. ಒಟ್ನಲ್ಲಿ ದೇಶಾದ್ಯಂತ ಬೆರಗಾಳಿ ಎಬ್ಬಿಸಿದ್ದ ಪರೀಕ್ಷಾ ಅಕ್ರಮಗಳಿಗೆ ಶಾಶ್ವತ ಪೂರ್ಣ ವಿರಾಮ ಇಡಲು ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಂಡಿಸ್ತಾ ಇರುವಂತಹ ಈ ತಿದ್ದುಪಡಿ ವಿಧೇಯಕವು ಅತ್ಯಂತ ಮಹತ್ವದ ನಡೆಯಾಗಲಿದೆ. ಕಠಿಣ ಶಿಕ್ಷೆ ಮತ್ತು ಕಾಲಮಿತಿಯ ತನಿಖೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತೆ ನಂಬಿಕೆ ಮತ್ತು ಪಾರದರ್ಶಕತೆಯನ್ನು ಸ್ಥಾಪಿಸಲು ಸಹಕಾರಿಯಾಗಲಿದೆ. ರಾಜಕೀಯದ ಮಧ್ಯೆಯೇ ಈ ವಿಧೇಯಕ ಎದ್ದು ಬಂದಿರುವುದರಿಂದ ವಿರೋಧ ಪಕ್ಷಗಳು ನಡೆ ಏನೇ ಇದ್ದರೂ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತವಿದೆ. ಹೀಗಾಗಿ ವಿರೋಧ ಪಕ್ಷಗಳ ನಡೆ ಏನೇ ಇದ್ದರೂ ಸರ್ಕಾರವು ವಿಧೇಯಕವನ್ನು ನಿಯಮಾವಳಿಗಳಂತೆ ಧ್ವನಿ ಮತದ ಮೂಲಕ ಅಂಗೀಕರಿಸಿಕೊಳ್ಳುವ ಸಕಲ ಅಧಿಕಾರ ಮತ್ತು ಸಂಖ್ಯಾಬಲವನ್ನು ಹೊಂದಿದೆ. ಹೀಗಾಗಿ ಈ ವಿಧೇಯಕ ಅಂಗೀಕಾರ ಆಗುವುದಕ್ಕೆ ಸಂಖ್ಯಾಬಲದ ತಡೆಯಂತೂ ಮೋದಿ ಸರ್ಕಾರಕ್ಕೆ ಇಲ್ಲ.
ಪೇಪರ್ ಲೀಕ್ ಪ್ರಕರಣದಿಂದ ತೀವ್ರ ಹಿನ್ನಡೆ ಅನುಭವಿಸಿದ್ದ ಮೋದಿ ಸರ್ಕಾರಕ್ಕೆ ಈ ವಿಧೇಯಕದ ದೊಡ್ಡ ಡ್ಯಾಮೇಜ್ ಕಂಟ್ರೋಲ್ ಸಾಧನವಾಗಲಿದೆ. ನಾವು ಅಕ್ರಮದ ವಿರುದ್ಧ ಕಠಿಣ ನಿರ್ಧಾರ ಕೈಗೊಳ್ತೇವೆ ಮತ್ತು 10 ವರ್ಷ ಜೈಲು, 10 ಕೋಟಿ ದಂಡದಂತಹ ಕಟ್ಟುನಿಟ್ಟಿನ ನಿಯಮ ತಂದಿದ್ದೇವೆ ಅಂತ ಯುವ ಮತದಾರರ ಮುಂದೆ ಹೇಳಿಕೊಳ್ಳಲು ಸರ್ಕಾರಕ್ಕೆ ಪ್ರಬಲ ಅಸ್ತ್ರ ಸಿಗಲಿದೆ. ಒಟ್ಟಾರೆಯಾಗಿ ಈ ವಿಧೇಯಕದ ಮಂಡನೆಯು ಸಂಸತ್ನಲ್ಲಿ ರಾಜಕೀಯ ಚರ್ಚೆಗೆ ಕಾರಣವಾಗುವುದಂತೂ ಖಚಿತ. ಆದರೆ ಅಂತಿಮವಾಗಿ ಇದನ್ನು ಅಂಗೀಕರಿಸುವ ಮೂಲಕ ಕೇಂದ್ರ ಸರ್ಕಾರವು ತನ್ನ ಕಠಿಣ ಆಡಳಿತದ ಇಮೇಜ್ ಅನ್ನು ಮರುಸ್ಥಾಪಿಸಲು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಸಾಧ್ಯತೆ ನಿಚ್ಚಳವಾಗಿದೆ. ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿಯಾಗಿ ಜವಾಬ್ದಾರಿಯನ್ನ ನೀಡಲಾಗಿರೋದು. ನಾವು ಅವರ ಪ್ರತಿಕ್ರಿಯೆಯನ್ನ ಕೂಡ ಗಮನಿಸಿದ್ವಿ. ಇವತ್ತು ತಾನೇ ಚಾರ್ಜ್ ತಗೊಂಡಿದ್ದೀನಿ, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಅಧಿಕಾರಿಗಳ ಜೊತೆಯಲ್ಲಿ ಸಭೆ, ಮೀಟಿಂಗ್, ಚರ್ಚೆಗಳನ್ನು ನಡೆಸ್ತಾ ಇದ್ದೀನಿ, ಇಲಾಖೆಯನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿದ್ದಾರೆ. ಜೊತೆಗೆ ಈ ಬಿಲ್ಲನ್ನು ಮಂಡಿಸುವ ಜವಾಬ್ದಾರಿ, ತಿದ್ದುಪಡಿ ತರಲಿಕ್ಕೆ ಹೊರಟಿರುವ ಬಿಲ್ಲನ್ನು ಮಂಡಿಸುವ ಜವಾಬ್ದಾರಿ ಕೂಡ ಪ್ರಹ್ಲಾದ್ ಜೋಶಿ ಅವರ ಹೆಗಲ ಮೇಲೆ ಇರೋದ್ರಿಂದ ಮೊದಲು ಅವರು ಅರ್ಥ ಮಾಡ್ಕೊಳ್ಬೇಕು. ನಿಜವಾಗ್ಲೂ ವಿರೋಧ ಪಕ್ಷಗಳು ಕೇಳುವ ಪ್ರಶ್ನೆಗೆ, ಸಾರ್ವಜನಿಕವಾಗಿ ಅದರಲ್ಲೂ ವಿದ್ಯಾರ್ಥಿ ವಲಯದಿಂದ ಹೇಳುವಂತಹ ಪ್ರಶ್ನೆಗಳಿಗೆ ಈ ಮಸೂದೆ ಯಾವ ರೀತಿ ಉತ್ತರವಾಗಬಲ್ಲದು ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಅದನ್ನು ಕನ್ವೆ ಮಾಡೋ ಪ್ರಯತ್ನ ಆಗಬೇಕು. ಹೀಗಾಗಿ ಜವಾಬ್ದಾರಿ ದೊಡ್ಡದೇ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ವೀರೇಂದ್ರ, ಈ ತಿದ್ದುಪಡಿ ಕಾಯ್ದೆ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳಿದೆ, ಆದರೆ ಅದಕ್ಕೆ ಇಳಿಯೋಕೆ ಮುಂಚೆ ಈ ಹೆಚ್ಚುವರಿಯಾಗಿ ಜವಾಬ್ದಾರಿ ಸಿಕ್ಕ ಸಂದರ್ಭದಲ್ಲಿ ಬಯಸದೇ ಬಂದ ಭಾಗ್ಯ ಅನ್ನೋದು ವಾಡಿಕೆಯ ಮಾತು. ಆದರೆ ಇದನ್ನು ಭಾಗ್ಯ ಅಂತ ಕರಿಬೋದಾ ಪ್ರಹ್ಲಾದ್ ಜೋಶಿ ಅವ್ರ ಪಾಲಿಗೆ? ಯಾಕಂದ್ರೆ ಇಲಾಖೆ ಇದೀಗ ಪ್ರಶ್ನಾರ್ಹ ಪರಿಸ್ಥಿತಿಯಲ್ಲಿದೆ. ಇಲಾಖೆ ಮೇಲಿನ ವಿಶ್ವಾಸವನ್ನ ವಿದ್ಯಾರ್ಥಿಗಳು ಕಳ್ಕೊಂಡಿದ್ದಾರೆ. ಅದನ್ನ ಪುನಃಸ್ಥಾಪನೆ ಮಾಡೋದು, ಒಂದಷ್ಟು ಸುಧಾರಣೆ ತರೋದು, ಹೀಗಾಗಿ ಬಯಸದೇ ಬಂದ ಭಾಗ್ಯವಾದರೂ ಕೂಡ ಭಾಗ್ಯಕ್ಕಿಂತ ಹೆಚ್ಚು ರಿಸ್ಕು ಜವಾಬ್ದಾರಿಗಳೇ ಕಾಣೋಕೆ ಸಿಗ್ತಿದೆ ಅಂತ. ಖಂಡಿತ. ಯಾಕಂದರೆ ಇಡೀ ದೇಶದ ದೃಷ್ಟಿ ಈಗ ಸ್ಮಿತಾ ಆ ಇಲಾಖೆಯ ಕಡೆ ಇದೆ. ಏನು ಮಾಡ್ತಾರೆ ಹಾಗಾದರೆ ಪ್ರಹ್ಲಾದ್ ಜೋಶಿ ಅವರು? ಬಹುಶಃ ಒಂದು ಒತ್ತಡವೂ ಸಹಜ ಇಂತಹ ಸಂದರ್ಭದಲ್ಲಿ. ಯಾಕಂದರೆ ಒಂದು ಕಡೆ ಸುಧಾರಣೆ, ಮತ್ತೊಂದು ಕಡೆ ಈಗ ಡ್ಯಾಮೇಜ್ ಕಂಟ್ರೋಲ್ ಅಂತಾರಲ್ಲ, ಅಂಥದ್ದೊಂದು ಸಾಹಸವನ್ನು ಕೂಡ ಈಗ ಮಾಡಬೇಕಾಗಿದೆ. ಇಮೇಜ್ ಬಿಲ್ಡಿಂಗ್ ಅನ್ನೋದು ನೆಕ್ಸ್ಟ್ ಸ್ಟೆಪ್. ಮೊದಲು ಆಗಿರುವಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು, ಅಲ್ಲಿ ಏನಿದೆ ಅದನ್ನು ಕ್ಲೀನ್ ಮಾಡಬೇಕಾದಂಥ ಒಂದು ಹೊಣೆಗಾರಿಕೆ ಕೂಡ ಅವರ ಹೆಗಲ ಮೇಲೆ ಇದೆ. ಈಗ ಆ ದೃಷ್ಟಿಯಿಂದ ನೋಡೋದಾದರೆ ಅದಕ್ಕೆ ಅವರು ಬಹುಶಃ ಕಾರ್ಯೋನ್ಮುಖರಾದದ್ದು. ಮೊನ್ನೆ ರಾತ್ರಿ ಅವರಿಗೆ ಜವಾಬ್ದಾರಿ ಕೊಟ್ಟ ತಕ್ಷಣವೇ ಅವರು ಪ್ರಾಥಮಿಕವಾದ ಮಾಹಿತಿಗಳನ್ನೆಲ್ಲ ತರಿಸ್ಕೊಂಡ್ರು. ಬೆಳಗ್ಗೆ ಫಸ್ಟ್ ಮೀಟಿಂಗ್ ಅದನ್ನೇ ತೆಗೆದುಕೊಂಡು ನಿನ್ನೆ ಇಡೀ ದಿನ ಸರಣಿ ಸಭೆಗಳನ್ನ ತೆಗೆದುಕೊಂಡಿದ್ರು. ಯಾಕಂದರೆ ಅವ್ರಿಗೆ ಗೊತ್ತಿದೆ ಅದರ ಹೊಣೆಗಾರಿಕೆ ಏನು ಅಂತ. ಮತ್ತು ಅವರಿಗೆ ಯಾಕೆ ಕೊಟ್ಟರು ಅಂದರೆ, ನೋಡಿ, ಇಲ್ಲಿ ಶಿಕ್ಷಣ ಇಲಾಖೆಯ ನಿರ್ವಹಣೆಗಿಂತಲೂ ಕೂಡ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ನೀವು ನೋಡಿದ್ರೆ ಕೇವಲ ಶಿಕ್ಷಣ ಇಲಾಖೆಯ ನಿರ್ವಹಣೆ ಅಷ್ಟೇ ಅಲ್ಲ ಅಲ್ಲಿ ಚಾಲೆಂಜಿಂಗ್ ಆಗಿರೋದು. ಈ ವಿಧೇಯಕದ ಹಿನ್ನೆಲೆಯಲ್ಲಿ ಅಥವಾ ಈ ಇಲಾಖೆಯ ಹಿನ್ನೆಲೆಯಲ್ಲಿ ಹಾಗೂ ನೀಟ್ ಪರೀಕ್ಷಾ ಅಕ್ರಮ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿವಾದದ ಹಿನ್ನೆಲೆಯಲ್ಲಿ ಸಂಸತ್ತಿನ ಕಲಾಪವನ್ನೇ ನಡೆಸಲಿಕ್ಕೆ ಆಗದಂತಹ ಒಂದು ಸಂದರ್ಭ ಎದುರಾಗಿದೆ. ಇವತ್ತು ಕೂಡ ಅದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಕಲಾಪ ನಡೆಯಲಿಕ್ಕೆ ಬಿಟ್ಟಿಲ್ಲ ಅನ್ನುವಂಥದ್ದು. ಹೀಗಿರುವಾಗ ಹಿಂದೆ ಇದೇ ಪ್ರಹ್ಲಾದ್ ಜೋಶಿ ಅವರು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿದರು. ಬಹುಶಃ ಆ ದೃಷ್ಟಿಯಿಂದಲೂ ಕೂಡ ಒಂದು ಕಡೆ ಇಲಾಖೆಯ ಬಗ್ಗೆ ಇವರು ಒಂದು ಜವಾಬ್ದಾರಿ ತೆಗೆದುಕೊಂಡು ನಿರ್ವಹಣೆ ಮಾಡ್ತಾರೆ. ಮತ್ತು ಅವರು ಹಿಂದೆ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಸಂದರ್ಭದಲ್ಲೇ ಕಲ್ಲಿದ್ದಲು ಸಚಿವರಾಗಿಯೂ ಕೆಲಸ ಮಾಡಿದರು. ಹಾಗೂ ಈಗ ಅವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿಯೂ ಕೆಲಸ ಮಾಡುವ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವ್ರ ಕಡೆ ಕೈಬಟ್ಟು ಮಾಡಿ ತೋರಿಸುವಂತಹ ಒಂದು ಕಪ್ಪು ಚುಕ್ಕೆ ಅನ್ನೋಂಥದ್ದು ಬಂದಿರಲಿಲ್ಲ. ಅದನ್ನು ಕೂಡ ಕನ್ಸಿಡರ್ ಮಾಡಿರುವಂಥ ಸಾಧ್ಯತೆ ಇದೆ. ಈ ಎಲ್ಲ ದೃಷ್ಟಿಯಿಂದ ನೋಡೋದಾದರೆ ಇವತ್ತಿಗೆ ರಾಜಕೀಯವಾಗಿ ಅದರಲ್ಲೂ ಕೂಡ ನೋಡಿ, ಒಳಗಡೆ ಸಂಸತ್ನ ಒಳಗೆ ಯಾರು ಈಗ ಕಲಾಪ ನಡೆಯದಂತೆ ತಡಿತಾ ಇರೋದು ಯಾರು ಅಂದರೆ ಕಾಂಗ್ರೆಸ್ ಬಹಳ ಮುಖ್ಯವಾಗಿ, ಜೊತೆಗೆ ಸಮಾಜವಾದಿ ಪಾರ್ಟಿ ಸೇರಿಕೊಂಡಿದ್ದೆ, ಕೆಲವು ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಇದೆ ಅನ್ನುವಂಥದ್ದು. ಮತ್ತು ಹಿಂದೆ ಅವರು ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಪಕ್ಷ ನಾಯಕರಾಗಿದ್ದಾಗ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಕಮ್ಯುನಿಕೇಟ್ ಮಾಡಿ, ಅಂದರೆ ಒಂದು ವಿಧೇಯಕವನ್ನು ಅಂಗೀಕಾರ ಪಡಿಬೇಕಿದ್ರೆ ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ 2 ಪ್ರಮುಖ ವಿಧೇಯಕಗಳನ್ನ ಸ್ವತಃ ಪ್ರಹ್ಲಾದ್ ಜೋಶಿ ಅವರಿಗೆ ಮಂಡನೆ ಮಾಡಿ ಅದಕ್ಕೆ ಅಂಗೀಕಾರ ಪಡಿಬೇಕಾಗಿದೆ. ಆ ದೊಡ್ಡ ಹೊಣೆಗಾರಿಕೆ ಇದೆ. ಒಂದು, ಈಗ ನಾವು ಚರ್ಚೆ ಮಾಡ್ತಿದ್ದೀವಲ್ಲ ಈ ಪರೀಕ್ಷಾ ಅಕ್ರಮ ತಡೆ ವಿಧೇಯಕ, ಅದ್ರ ಜೊತೆಗೆ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ. ನಿಮಗೆ ನೆನಪಿರ್ಬೋದು, ಕಳೆದ ಬಾರಿ ನಾವು ಇದೇ ರಾಜಕೀಯ ಎಳೆಯಾಗಿ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಅರ್ಧ ಗಂಟೆ ವಿಸ್ತೃತವಾದ ವಿವರವನ್ನು ಕೊಟ್ಟುಬಿಟ್ಟಿದ್ದೀವಿ. ಹಾಗಾಗಿ ಆ ವಿವರಗಳಿಗೆ ನಾವು ಹೋಗೋದಿಲ್ಲ. ಇಂಥ 2 ಪ್ರಮುಖ ವಿಧೇಯಕಗಳನ್ನ ಇದೇ ಅಧಿವೇಶನದಲ್ಲಿ ಅವರು ಮಂಡನೆ ಮಾಡಿ ಅಂಗೀಕಾರ ಪಡಿಬೇಕಾಗಿದೆ. ನೋಡಿ, ಈ ವಿಧೇಯಕಕ್ಕೆ ನಾವೀಗ ಪರೀಕ್ಷಾ ಅಕ್ರಮ ತಡೆ ವಿಧೇಯಕವನ್ನು ಏನು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಈ ವಿಧೇಯಕಕ್ಕೆ ವಿರೋಧ ಪಕ್ಷಗಳ ಸಹಜವಾದಂಥ ಅಡ್ಡಿ ಇದೆ. ಅವರು ಬೇರೆ ಬೇರೆ ಕಾರಣಗಳಿಗಾಗಿ ಅಡ್ಡಿ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ವಿಧೇಯಕಕ್ಕೆ NDA ಪಾರ್ಟ್ನರ್ ಪಾರ್ಟೀಸ್ ಯಾವುದಿದೆಯಲ್ಲ, ಇನ್ಕ್ಲೂಡಿಂಗ್ ತೆಲುಗು ದೇಶಂ ಪಾರ್ಟಿ, ಅವರ ವಿರೋಧವೇ ಇತ್ತು. ಹಾಗಾಗಿ JPC ಕೊಟ್ಟಿದ್ರು. ಆ ದೃಷ್ಟಿಯಿಂದ ನೋಡೋದಾದರೆ ಈ ಎಲ್ಲ ಹೊಣೆಗಾರಿಕೆಗಳು ಮತ್ತು ಮುಂದೆ ಬಹುಶಃ ಸಂಪುಟ ಪುನರ್ರಚನೆ ಆಗುತ್ತೆ.
ಸಂಪುಟ ಪುನರ್ರಚನೆ ಆದ ಸಂದರ್ಭದಲ್ಲಿ ಈ ಇಲಾಖೆ ಹೊಣೆಗಾರಿಕೆ ಬೇರೆಯವರಿಗೆ ಫುಲ್ ಟೈಮ್ ಕೊಡ್ಬೋದು. ಯಾಕಂದರೆ ಇಂತಹ ದೊಡ್ಡ ಇಲಾಖೆಯನ್ನು ಹೆಚ್ಚುವರಿಯಾಗಿ ನಿರ್ವಹಣೆ ಮಾಡುವಂಥದ್ದಲ್ಲ ಇದು. ಇದಕ್ಕೆ ಒಬ್ಬರು ಇಂಡಿಪೆಂಡೆಂಟ್ ಕ್ಯಾಬಿನೆಟ್ ಮಿನಿಸ್ಟ್ರೇ ಬೇಕಾಗುತ್ತೆ, ಅದನ್ನು ಕೊಟ್ಟೇ ಕೊಡ್ತಾರೆ. ಆದರೆ ಅಲ್ಲಿಯವರೆಗೂ, ಅದರಲ್ಲೂ ವಿಶೇಷವಾಗಿ ಈ ಅಧಿವೇಶನದ ಸಂದರ್ಭದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಹೂ ಇಸ್ ದಿ ಬೆಸ್ಟ್ ಅಂತ ಯೋಚನೆ ಮಾಡಿದಾಗ ನರೇಂದ್ರ ಮೋದಿ ಅವರಿಗೆ ಅನಿಸಿದ್ದು ಪ್ರಹ್ಲಾದ್ ಜೋಶಿ ಅವರು ಅಂತ. ಹಾಗಾಗಿ ಅವರಿಗೆ ಈ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.